I guess you're getting late. Already. ಆ್ಯಕ್ಚುಲಿ ಎಲ್ಲರೂ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ, ನೀವು ಹೊರಡಿ. ಸರಿ, ಬಾಯ್. ನನಗೊಂದು ಕಾಲ್ ಮಾಡ್ತಿರೋ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಿರೋ ಅಷ್ಟು ಬಿಸಿನಾ. You neither have to lie, nor have to avoid anyone. I'll never trouble you again. ಅಷ್ಟೇನಾ ಹೇಳಿದ್ದು ಅಥವಾ ಇನ್ನೇನಾದರೂ ಹೇಳಿದ್ರಾ? ಅಷ್ಟೇ ಗೀತಾ, ಕಾರ್ ಹತ್ಕೊಂಡು ಹೊರಟೇ ಬಿಟ್ರು. ಅವ್ರು ತಿರುಗಿ ನೋಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನೀವು ಅವ್ರ ಹತ್ರ ಆಗಿ ನಡ್ಕೊಂಡಿರೋದ್ರಿಂದ, ಅವಾಯ್ಡ್ ಮಾಡಿರೋದ್ರಿಂದ ಮನ್ಸಿಗೆ ಬೇಜಾರಾಗಿರುತ್ತೆ. ಹಾಗೆ ನಡ್ಕೊಳ್ಳೋದು ಬಿಟ್ಟು ಬೇರೆ ಆಪ್ಷನ್ನೇ ಇರಲಿಲ್ಲ ಗೀತಾ. ಇದನ್ನ ನೀವು ಬೇರೆ ಥರನೂ ಹ್ಯಾಂಡಲ್ ಮಾಡ್ಬೋದಿತ್ತು, ಆದರೆ ನೀವೇ ಏನೇನೋ ಫಜೀತಿ ಮಾಡ್ಕೊಂಡ್ರಿ. ಅವ್ರನ್ನ ಅವಾಯ್ಡ್ ಮಾಡೋ ಅಗತ್ಯ ಏನಿತ್ತು ಹೇಳಿ? ಇಷ್ಟೆಲ್ಲ ಆಗಿದೆ, ನೀನೇ ನೋಡಿದ್ಯಾ, ನೀನೇ ಕೇಳಿದ್ರೆ ಹೇಗೆ? ಹೌದು, ಏನೇನೋ ನಡೀತು ನಿಜ, ಆದ್ರೆ ಇದ್ರಲ್ಲಿ ಅವ್ರ ತಪ್ಪೇನಿದೆ ಹೇಳಿ? ಅವರು ಇಂಟೆನ್ಷನಲಿ ಏನಾದ್ರೂ ಮಾಡಿದಾರಾ? ಇಲ್ಲ ಅಲ್ವಾ? ಪರಿಸ್ಥಿತಿ ಹೇಗೋ ಇತ್ತು, ಇದೆಲ್ಲ ನಡೆದೋಯ್ತು. ಆದ್ರೆ ಇದಕ್ಕೆಲ್ಲ ಅವರೇ ಕಾರಣ ಅಂತ ಅವರನ್ನು ದೂಷಿಸಿದ್ರೆ? ನಾನೇನು ಅವ್ರದೇ ತಪ್ಪು ಅಂತ ಬ್ಲೇಮ್ ಮಾಡ್ತಾ ಇಲ್ಲ. ಬೇಡದೇ ಇರೋ ಸಮಸ್ಯೆ ಯಾಕೆ ಅಂತ ದೂರ ಇದ್ದೀನಿ. ನೀವು ಅವರಿಂದ ದೂರ ಇದ್ರೆ ಎಲ್ಲ ಸಮಸ್ಯೆ ಬಗೆಹರಿಯತ್ತಾ? ಮಾತಾಡೋರ್ಗೇನು, ಹೇಗ್ ಬೇಕು ಹಾಗೆ ಮಾತಾಡ್ತಾರೆ. ನಮ್ಮ ಮನ್ಸಿಗೆ ಹೇಗೆ ಇಷ್ಟ ಆಗುತ್ತೆ ಹಾಗಿರ್ಬೇಕು ನಾವು. ಎಷ್ಟು ಜನರನ್ನ ಅಂತ ಮೆಚ್ಚಕ್ಕಾಗತ್ತೆ ನಾವು? ನಮಗೆ ಇಷ್ಟ ಬಂದ ಹಾಗೆ ನಾವಿರ್ಬೇಕು. ಯಾರು ಏನಾದ್ರೂ ಅನ್ಲಿ, ನೀವಿಬ್ರು ಏನು ಅಂತ ನಿಮಗ್ ಗೊತ್ತಲ್ವಾ? ನಿಮಗ್ ತೊಂದರೆ ಆಗ್ಬಾರ್ದು ಅಂತ ಅವ್ರು ಈ ತರ ಮಾಡಿದ್ದಾರೆ. ಇದರಿಂದ ನನಗಷ್ಟೇ ಅಲ್ಲ, ಅವ್ರಿಗೂ ತೊಂದರೆ ಆಗ್ತಾ ಇತ್ತು. ಅವ್ರಿಗೇನ್ ತೊಂದರೆ? ಈ ತರ ವಿಷಯಗಳನ್ನ ಎಷ್ಟು ಮ್ಯಾನೇಜ್ ಮಾಡಿರ್ತಾರ ಅವರು. ಈ ತರ ವಿಷಯಗಳಿಗೆಲ್ಲ ಅವ್ರು ಹೆದರ್ಕೊಳ್ಳೋದು ಇಲ್ಲ. ಅವ್ರಿಗೇನ್ ಬೇಕೋ ಅವ್ರು ಅದನ್ನ ಮಾಡ್ತಾರೆ. ನಿಮ್ ವಿಷಯದಲ್ಲೇ ನಿಮಗ್ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಇಲ್ಲಿಗೆ ಬಿಟ್ಟಿದ್ದಾರೆ. ನನಗೆ ಆ ಥರ ಅನಿಸಿಲ್ಲ ಗೀತಾ. ಅವ್ರಿಗೂ ನಂತರ ಅವ್ರ ಕರಿಯರ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಹೇಳಿರ್ತಾರೆ. ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಯಾರ್ಯಾರ ಜೊತೆಗೋ ಅವ್ರ ಹೆಸರು ಸೇರಿಸಿ ಮಾತಾಡ್ತಾರೆ. ಹಾಗಂತ ಅವ್ರು ಕೆಲಸ ಮಾಡೋದನ್ನೇ ಬಿಡಕ್ಕಾಗತ್ತಾ? ಈ ಫೀಲ್ಡ್ ಅಲ್ಲಿ ಇರೋರು ಆ ತರ ಸುದ್ದಿನೆಲ್ಲ ಅವಾಯ್ಡ್ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಗಾಸಿಪ್ಗಳು ಕಾಮನ್ನು ಅಂತ. ಆದ್ರೆ ನಿಮ್ ವಿಷಯದಲ್ಲಿ ಅವ್ರು ಹಾಗೆ ಮಾಡಿಲ್ಲ. ನೀವ್ ಅನ್ಕೊಂಡ ಹಾಗೆ ಇನ್ಮೇಲೆ ನಿಮ್ಮ ಹತ್ರ ಮಾತಾಡೋದಿಲ್ಲ ಅಂತ ಅವರೇ ಹೇಳಿದ್ರು. ಇದೆ ನಿಮ್ ಫ್ರೆಂಡ್ಶಿಪ್ಗೆ ಅವ್ರು ಕೊಡೋ ವ್ಯಾಲ್ಯೂ. ಇರ್ಬೋದು, ಆದ್ರೂ ನೀವ್ ಮಾಡಿದ ತಪ್ಪೆ. ಏನೋ ಕಾರಣ ಕೊಟ್ಟು ನಿಮ್ ಮನ್ಸಿನ ವಿರುದ್ಧ ನೀವ್ ಯಾಕೆ ಇರ್ಬೇಕು? ಬಿಡು, ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಬಿಡು ಅಂದ್ರೆ ಏನರ್ಥ? ಇನ್ ಮುಂದೆ ನೀವು ಸೊನಾಲಿ ಅವ್ರನ್ನ ಮೀಟೇ ಮಾಡೋದಿಲ್ಲ ಅಂತನಾ? ಇಲ್ಲ ಅನ್ಸುತ್ತೆ.
ಇದೇನಾ ನಿಮ್ಮ ಫ್ರೆಂಡ್ಶಿಪ್ ಕೊಡೋ ಬೆಲೆ? ಯಾರೋ ಏನೋ ಮಾತಾಡಿದ್ರು ಅಂತ ಸಂಬಂಧನೇ ಮುರ್ಕೊಂಡ್ಬಿಡ್ತೀರಾ? ನಾಳೆ ದಿನ ನನ್ನ ನಿಮ್ಮ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡ್ತಾರೆ, ಆಗ ನನ್ನೂ ಹೀಗೆ ಬಿಟ್ಬಿಡ್ತೀರಾ? ನನ್ನ ನಿನ್ನ ಸಂಬಂಧ ಬೇರೆ, ನನ್ನ ಅವ್ರ ಸಂಬಂಧ ಬೇರೆ. ಸಂಬಂಧ ಬೇರೆ ಆಗಿರ್ಬೋದು, ಆದ್ರೆ ಪರಿಸ್ಥಿತಿ ಒಂದೇ ಆಗ್ಬೋದಲ್ವಾ? ಹೇಳಿ, ನನ್ನೂ ದೂರ ಮಾಡ್ಕೊಂಡ್ಬಿಡ್ತೀರಾ ನೀವು? ಈ ಥರ ಎಲ್ಲ ನಮ್ಮ ಲೈಫಲ್ಲೂ ನಡೆಯೋದು ಬೇಡ ಅಂತ ಸುಮ್ಮನಿರೋದು. ಅಂದ್ರೆ ನಮ್ಮ ಸಂಬಂಧಕ್ಕೆ ಬೆಲೆ ಕೊಡ್ತೀರಾ, ಬೇರೆಯವ್ರದ್ದಾದ್ರೆ ಕೊಡಲ್ಲ. ನಾನು ನೀವು ಗಂಡ ಹೆಂಡತಿ, ನಮ್ಮ ಸಂಬಂಧಕ್ಕೆ ನೀವು ಹೇಗೆ ಬೆಲೆ ಕೊಡ್ತೀರೋ ಹಾಗೆ ನಿಮ್ಮ ಸೊನಾಲಿ ಅವ್ರ ಮಧ್ಯ ಇರೋದು ಸ್ನೇಹ, ಅದಕ್ಕೂ ಬೆಲೆ ಕೊಡ್ಬೇಕಲ್ವಾ? ಈಗ ನೀವೇ ಯೋಚನೆ ಮಾಡಿ, ಸೊನಾಲಿ ಅವ್ರಿಗಿರೋ ನೇಮು ಫೇಮು ಸ್ಟೇಟಸ್ಗೆ ನಿಮ್ಮ ಥರ ಎಷ್ಟು ಜನರನ್ನ ಅವ್ರ ಫ್ರೆಂಡ್ ಮಾಡ್ಕೋಬೋದು? ಎಷ್ಟು ಜನ ಅವ್ರ ಜೊತೆಗಿರೋದಕ್ಕೆ ಆಸೆ ಪಡ್ತಿರ್ತಾರೆ ಹೇಳಿ? ಆದ್ರೆ ಅವರು ಅದೆಲ್ಲದನ್ನು ಮೀರಿ ನಿಮ್ ಜೊತೆಗೆ ಫ್ರೆಂಡ್ ಆಗಿದ್ದಾರೆ. ಯೋಚನೆ ಮಾಡಿ. ಆದ್ರೆ ಅದೆಲ್ಲವನ್ನು ಮೀರಿ ಅವ್ರು ನಿಮ್ ಜೊತೆಗಿದ್ದಾರೆ, ನಿಮ್ ಜೊತೆ ಮನ್ಸಲ್ಲಿ ಇರೋದನ್ನೆಲ್ಲ ಶೇರ್ ಮಾಡ್ಕೋತಾರೆ ಅಂದ್ರೆ ಸತಿ ಯೋಚನೆ ಮಾಡಿ ನೋಡಿ. ನಾನು ನೀನು ಇನ್ಮೇಲೆ ಫ್ರೆಂಡ್ಸ್ ಅಲ್ಲ, ನಿನ್ ಜೊತೆ ಟೂ ಅಂತ ಚಿಕ್ಕ ಮಕ್ಳು ಹೇಳ್ತಾರಲ್ಲ, ಆ ತರ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡ್ ಬಂದಿದ್ದೀರಾ ಅವ್ರ ಜೊತೆ. ನೀವಷ್ಟೆಲ್ಲ ಅವಾಯ್ಡ್ ಮಾಡಿದ್ರು ನಿಮ್ಮನ್ನು ಹುಡುಕೊಂಡು ಬಂದಿದ್ದಾರೆ ಅವರು. ನಿಮ್ಮ ಫ್ರೆಂಡ್ಶಿಪ್ಗೆ ಅವ್ರು ಬೆಲೆ ಕೊಡೋದಷ್ಟು, ನೀವೇ ಬೆಲೆ ಕೊಡಲ್ಲ. ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ಯಾ? ಯಾಕೆ ಮಾಡಿದೆ ಅಂತ ಯೋಚನೆ ಮಾಡಿದ್ಯಾ? ಹೌದು, ತಪ್ಪೆ. ಅವರೇನೋ ನೀವು ಹೇಳ್ದ ಹಾಗೆ ಆಗ್ಲಿ ಅಂತ ಒಪ್ಕೊಂಡು ದೊಡ್ಡವರಾದ್ರು, ನೀವೇ ಚಿಕ್ಕವರಾಗಿದ್ದು. ಯಾರು ಏನಾದ್ರೂ ಅನ್ಲಿ, ನಾವಿಬ್ರು ಮುಂಚಿನ ತರಾನೇ ಫ್ರೆಂಡ್ಸ್ ಆಗಿರೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಒಂದ್ ಮಾತು ಹೇಳಿದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ತಾನೇ ಅವರು. ಈಗ ಯಾರ್ಯಾರಿಗೋಸ್ಕರನೋ ನಿಮ್ ಫ್ರೆಂಡ್ಶಿಪ್ ಯಾಕೆ ಹಾಳು ಮಾಡ್ಕೋತೀರಾ? ಒಬ್ರಿಗೆ ನಮ್ಮ ಅವಶ್ಯಕತೆ ಇದೆ ಅಂದಾಗ ಅವರಿಂದ ನಾವು ದೂರ ಆಗ್ಬಾರ್ದು ಅಲ್ವಾ? ಏನ್ ಪಿಂಕಿ ಇದು? ಯಾವತ್ತೂ ಇಲ್ಲದೆ ಇರೋದು? ಯಾವತ್ತೂ ಇಲ್ದೇ ಇರೋದು ಇನ್ಮೇಲೆ ಯಾವಾಗ್ಲೂ ಇರುತ್ತೆ, ಕುಡೀರಿ. ಬಾದಾಮಿ ಹಾಲು ನನ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದ್ರೂ ಕುಡಿಬೇಕು, ಡಾಕ್ಟರ್ ಹೇಳಿಲ್ವಾ? ಆ ಡಾಕ್ಟ್ರು ಬಿಡು, ಟ್ಯಾಬ್ಲೆಟು ಇಂಜೆಕ್ಷನ್ ಕೊಡೋದು ಬಿಟ್ಬಿಟ್ಟು ಅದನ್ನ ತಿನ್ಬೇಕು ಇದನ್ನ ಕುಡಿಬೇಕು ಆಗ ನಡಿಬೇಕು ಅಂತ ತಲೆ ತಿಂದ್ರು. ನಿನ್ಗೆ ಗೊತ್ತಲ್ವಾ? ಯಾಕೆ ಹೇಳಿದ್ರು ಹೇಳಿ? ನಮ್ ಒಳ್ಳೇದಕ್ ತಾನೆ. ಈಗ ನಾವಿಬ್ರು ಇದೀವಿ, ಮುಂದೆ 3 ಜನ ಆಗ್ಲಿ ಅಂತ. ಅವ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಗೊಂದ್ ಮಗು ಆದ್ರೆ ಹೇಗಿರುತ್ತೆ? ನನಗೆ ಮಕ್ಳಂದ್ರೆ ಎಷ್ಟು ಇಷ್ಟ ಗೊತ್ತಾ? ನನ್ಗೇನ್ ಕಮ್ಮಿನಾ? ಬೇರೆ ಮಕ್ಳನ್ನ ನೋಡಿದ್ರೇನೆ ಎತ್ಕೊಂಡು ಮುದ್ದಾಡ್ತೀನಿ. ಇನ್ ನನಗ್ ಮಗು ಆದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಗೊತ್ತಾ? ಪಿಂಕಿ, ನಮ್ಮ ಮಗುಗೆ ಏನಂತ ಹೆಸರಿಡೋಣ? ಇನ್ನು ಹೆಣ್ಣು ಗಂಡು ಅನ್ನೋದೇ ಗೊತ್ತಿಲ್ಲ, ಹೇಗೆ ಹೆಸರಿಡೋಕ್ಕಾಗುತ್ತೆ? ಹೌದಲ್ವಾ? ಅದೆಲ್ಲ ಬಿಡು. ಆದ್ರೆ ನಾನಂತೂ ನನ್ನ ಮಗುನ 1 ನಿಮಿಷನೂ ಬಿಟ್ಟಿರಲ್ಲ, ಯಾವಾಗೂ ಎತ್ಕೊಂಡೇ ಇರ್ತೀನಿ. 9 ತಿಂಗಳು ಹೆತ್ತು ಹೊರೋದು ನೀವೇನಾ? ಹಾಗಾದ್ರೆ ನಾನು ಮಗುಗೆ ಅಪ್ಪ. ನಾನು ಮಗು ನನ್ನನ್ನೇ ತುಂಬಾ ಇಷ್ಟಪಡೋದು. ಹೌದೌದು, ಏನೇ ಆದ್ರೂ ಮಕ್ಕಳು ಅಮ್ಮನ್ನೇ ಜಾಸ್ತಿ ಹಚ್ಕೊಳ್ಳೋದು, ಇಷ್ಟಪಡೋದು. ಆ ಮಗು ನಾನು ಹೇಳ್ದಾಗೆ ಕೇಳ್ಬೇಕು. ಮತ್ ನಾನು? ನೀವಾ ನನ್ನ ಎಷ್ಟು ಗೋಳು ಇಟ್ಕೊಂಡಿದ್ದೀರಾ? ಎಲ್ಲ ಮಗು ಹತ್ರ ಹೇಳ್ತೀನಿ, ಆಗ ಆ ಮಗು ನಿಮ್ಗೆ ಇಷ್ಟನೇ ಪಡಲ್ಲ. ಮೋಸ ಅಲ್ವಾ ಇದು? ನನ್ ಮಗು ನಿನ್ನನ್ ಜಾಸ್ತಿ ಪ್ರೀತಿಸ್ಬೇಕು ಅಂತ ನನ್ನನ್ನೇ ವಿಲನ್ ಮಾಡ್ತಿದ್ಯಾ? ಹೌದು, ಮತ್ತೆ ಒಬ್ರು ಹೀರೋಯಿನ್ ಆಗ್ಬೇಕು ಅಂದ್ರೆ ಇನ್ನೊಬ್ರು ವಿಲನ್ ಇರ್ಲೇಬೇಕು. ನೀವ್ ವಿಲನ್, ನಾನ್ ನನ್ ಮಗುಗೆ ಹೀರೋಯಿನ್. ಆಯ್ತು ಬಿಡಮ್ಮ, ನಂಗೆ ಚೆನ್ನಾಗಿ ಗೊತ್ತು ನನ್ನ ಮಗುನ ನನ್ನ ಕಡೆ ಹೇಗೆ ಸೆಳ್ಕೋಬೇಕು ಅಂತ. ನನ್ನ ಮಗುಗೆ ಚೆನ್ನಾಗಿ ಚಾಕ್ಲೇಟ್ ಕೊಡಿಸ್ತೀನಿ. ತಲೆ ಇದೆಯಾ ನಿಮ್ಗೆ? ಅಲ್ಲಿ ಉಳ್ಕ ಆಗುತ್ತೆ, ಹಾಗೇನಾದ್ರೂ ಮಾಡಿದ್ರೆ ಅಷ್ಟೇ ನಾನು. ಹೌದಲ್ವಾ? ಹಾಗಾದ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಸುಮ್ಮನೆ ಇರಿದತ್ತ ಅವ್ರೆ, ಮಗು ಶೀತ ಆಗಲ್ವಾ? ಕರೆಕ್ಟ್ ಅಲ್ವಾ? ಮತ್ತೆ ಮಗು ಪ್ರೀತಿನ ಹೇಗ್ ಗಳಿಸೋದು? ಅದಕ್ಕೆ ಹೇಳೋದು, ನಿಮ್ಗೆ ಏನು ಗೊತ್ತಾಗಲ್ಲ ಅಂತ. ಅಯ್ಯೋ, ಎಲ್ಲ ಕಲ್ತ್ಕೋತೀನಿ ಬಿಡು. ನೋಡ್ತಾ ಇರು, ಮಗು ಅಂದ್ರೆ ಹೀಗಿರ್ಬೇಕು, ಅಪ್ಪ ಅಮ್ಮ ಅಂದ್ರೆ ಹೀಗೆ ಇರ್ಬೇಕು ಅಂತ ಎಲ್ಲ ಹೊಗಳ್ಬೇಕು. ಆಗ ಬೆಳೆಸ್ತೀನಿ ನಮ್ಮ ಮಗುನ. ನನ್ಗೂ ಅದೇ ಆಸೆ ರೀ. ಟಾಪ್ ಸ್ಕೂಲಲ್ಲಿ ಅವ್ರನ್ನ ಸೇರಿಸ್ಬೇಕು, ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ, ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲದರಲ್ಲೂ ಫಸ್ಟ್ ಬರ್ಬೇಕು. ಎಲ್ಲದರಲ್ಲೂ ಫಸ್ಟ್ ಬರೋಕ್ಕಾಗತ್ತಾ? ನೋಡು, ಮಕ್ಕಳಿಗೆ ಅಷ್ಟೊಂದು ಪ್ರೆಷರ್ ಹಾಕ್ಬಾರ್ದು.
ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಈಗಿನ ಕಾಲದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಗೊತ್ತಾ? ಅಯ್ಯೋ ಹೋದ್ರೆ ಹೋಯ್ತು ಬಿಡು. ನನ್ನ ಮಗು ಚೆನ್ನಾಗಿ ಓದ್ಬಿಟ್ಟು ಏನಾಗಬೇಕು? ಅಯ್ಯೋ IAS ಅಧಿಕಾರಿ ಆಗ್ಬೇಕು, ಇಲ್ಲ ಯಾವ್ದಾದ್ರು ಕಂಪನಿಯಲ್ಲಿ CO ಆಗ್ಬೇಕು. ನಮ್ ತರ ವೇಸ್ಟ್ ಆಗಿರೋದು ಬೇಡ. ಅದಕ್ಕೆ ಈಗಿಂದನೇ ಮಗುನ ಪ್ರಿಪೇರ್ ಮಾಡ್ತೀನಿ. ನೀನೇನಾದರೂ ಮಾಡಿಸು, ಆದರೆ ನನ್ನ ಮಗುಗೆ ಜಾಸ್ತಿ ಕಷ್ಟ ಕೊಡಬಾರ್ದು ಅಷ್ಟೇ. ಹಾಗೆ ಮಾಡ್ತೀನೋ ದತ್ತ ಅವ್ರೆ? ಇಷ್ಟಪಟ್ಟು ಮಾಡ್ಕೋತಾ ಇರೋ ಮಗುಗೆ ನಾನು ಕಷ್ಟ ಕೊಡ್ತೀನಾ? ನೋಡು, ಮಗು ಯೋಚನೆ ಬಂದ್ರೇ ನೀನಿಷ್ಟು ಖುಷಿಯಾಗಿದ್ಯಾ. ನಿನ್ನ ಮಗುನೇ ಬಂದರೆ ನೀನೆಷ್ಟು ಖುಷಿ ಆಗ್ಬೋದು. ಬರುತ್ತೆ ದತ್ತ ಅವ್ರೆ, ಖಂಡಿತ ಬರುತ್ತೆ. ಆ ನಂಬಿಕೆ ನನಗಿದೆ. ಅಮ್ಮ ಚೆನ್ನಾಗಿದ್ದೀರಾ? ಹಾ ನಾನ್ ಚೆನ್ನಾಗಿದ್ದೀನಿ. ಏನು ತುಂಬಾ ದಿನ ಆಯ್ತು ಮನೆ ಕಡೆ ಬರ್ಲೇ ಇಲ್ಲ, ಫೋನು ಮಾಡ್ಲಿಲ್ಲ. ಸ್ವಲ್ಪ ಬಿಸಿ ಇದೆ ಅಮ್ಮ. ಹೌದಪ್ಪ, ನೀವು ಸೆಲೆಬ್ರಿಟಿ, 3 ಹೊತ್ತು ನಮ್ಮನೇಲಿ ಬಂದಿರಿ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ? ಅದಿರ್ಲಿ, ಕುಡಿಯೋದಕ್ಕೆ ಏನ್ ತಗೊಳ್ತೀರಾ? ನಿಮ್ಮ ಕೈಯಾರೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಿ. ಸರಿ ಮಾಡ್ಕೊಡ್ತೀನಿ. ಅಮ್ಮ ಸೊನಾಲಿ ಅವರು? ಅವಳು ಮೇಲ್ಗಡೆ ಇದ್ದಾಳೆ, ನೀವು ಹೋಗಿ ಮಾತಾಡ್ತಾರೆ, ನಾನು ಕಾಫಿ ಮಾಡ್ಕೊ ಬರ್ತೀನಿ. ಸರಿ ಅಮ್ಮ. May I come in? Yes. What a surprise! Come. ಏನು ಒಂದು ಕಾಲ್ ಕೂಡ ಮಾಡಲಿಲ್ಲ, ಹಾಗೆ ಬಂದಿದ್ದೀರಾ? ಸರಿ, ನಾನು ಹೊರಡ್ತೀನಿ. ಹೊರಡ್ತೀರಾ? ನಾನು ಹೊರಗಡೆ ಹೋಗಿ ಫೋನ್ ಮಾಡಿ ಆಮೇಲೆ ಬರ್ತೀನಿ. ಸ್ಟೂಪಿಡ್. ಸೊ ನಿಮ್ಮ ಕಬಡ್ಡಿ ಪ್ರಾಕ್ಟೀಸ್, ಊರಲ್ಲಿದ್ದ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಆಯ್ತಾ? ಏ ಮಂಗಳ, ಏನೇ ಅದು ಶಬ್ದ? ಯಾರ ಮೇಲೆ ಸಿಟ್ಟಿ, ಯಾರ ಮೇಲೆ ತೋರಿಸ್ತಾ ಇದೀಯ ನೀನು? ಯಾರ ಮೇಲೆ ಯಾಕೆ ಸಿಟ್ಟು? ನನ್ನ ಮೇಲೆ ನನಗೆ ಸಿಟ್ಟು. ಸರಿ, ಹಾಗಾದ್ರೆ ನಿನ್ ಹಣೆಗೆ ಹೊಡ್ಕೊ. ಪಾತ್ರೆಗಳ ಮೇಲೆ ಯಾಕೆ ತೋರಿಸ್ತಾ ಇದೀಯಾ? ಚಿನ್ನ ಬೆಳ್ಳಿ ಪಾತ್ರೆಗಳು ನೋಡಿ ಹಾಳಾಗತ್ತೆ ಅನ್ನಕ್ಕೆ. ನೋಡು, 40 ವರ್ಷದಿಂದ ಇದೇ ಪಾತ್ರೆಗಳಲ್ಲಿ ನಾನು ಸಂಸಾರ ಮಾಡ್ತಾ ಇದ್ದೀನಿ. ಈಗ ಅದನ್ನ ನೀನು ಮುರಿದು ಹಾಕ್ಬೇಡ. ಇದೇ ಆಗೋಯ್ತು ಸಿರಿ ಸಂಪತ್ತು. ಈ ಮನೆಗೆ ಬಂದಾಗಿಂದ ಮುಂದುವರಿಯೋ ಲಕ್ಷಣ ಕಾಣ್ತಾನೆ ಇಲ್ಲ. ಏನು ಇದ್ದಕ್ಕಿದ್ದಾಗೆ ಮತ್ತೆ ಶುರು ಹಚ್ಕೊಂಡಿದ್ಯಾ? ಇಷ್ಟು ದಿವಸ ಬಾಲ ಮುದ್ರಕೊಂಡಿದ್ದೆ ಅನ್ಸಲ್ವಾ ಅತ್ತೆ? ಹೋದಷ್ಟು ದಿನಕ್ಕೂ ಇದೇ ಆಗೋಯ್ತು. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಪುಣ್ಯ ಅನ್ಕೊಳೆ ಮಂಗಳ. 3ಕ್ಕೆ ಇಳ್ದಿದ್ರೆ ಏನೇ ಮಾಡ್ತಿದ್ದೆ? ಬಿಟ್ಬಿಡ್ತೀನಾ? ಜೀವ ತೆಯ್ದಾದ್ರೂ ಮುಂಚೆ ಇದ್ದ ಹಂತಕ್ಕೆ ತಂದು ನಿಲ್ಲಿಸ್ಕೊತಾ ಇದ್ದೆ. 6ಕ್ಕೆ ಏರ್ಬೇಕು ಅನ್ನೋ ಆಸೆ ಇರೋ ಹೊತ್ತಿಗೆ ಸಿಟ್ಟು, ಕೋಪ, ಬೇಜಾರು ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇರೋದು. ಕಮಾನ್, ಕಾಲು ಎಳಿತಾ ಇದ್ದೀರಾ? ನೋ, ಐ ಮೀನ್ ಇಟ್. ಏನು ಇಷ್ಟೊಂದು ಫ್ರೀಯಾಗಿ ಬಂದಿದ್ದೀರಾ ಈ ಫ್ರೆಂಡ್ಗೋಸ್ಕರ? ಆಕ್ಚುಲಿ ಒಂದು ಫ್ರೆಂಡ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಅವ್ರಿಗೆ ಟೈಮ್ ಇದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ವಾವ್, ಐ ಆಮ್ ಸೋ ಲಕ್ಕಿ. ಹಲೋ, ದಟ್ಸ್ ಮೈ ನೇಮ್. ಐ ಆಮ್ ಲಕ್ಕಿ. ಎನಿವೇಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಬಟ್ ಐಮ್ ರಿಯಲಿ ಸಾರಿ, ನಿಮಗೆ ಫೋನ್ ಮಾಡದೆ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ. You need not have to ask any permission. You have all the rights. In fact, ನೀವು ಡಿಮ್ಯಾಂಡ್ ಮಾಡಬೇಕು. ನೋಡು, ಇರೋದ್ರಲ್ಲೇ ತೃಪ್ತಿ ಪಡ್ಕೋಬೇಕು. ಇಷ್ಟು ಮಾತ್ರ ಭಗವಂತ ಕೊಟ್ಟಿದ್ದಾನಲ್ಲ ಅಂತ ತೃಪ್ತಿ ಪಡು. ಅಲ್ಲ ಅತ್ತೆ, ಎಲ್ಲ ಅವಕಾಶ ಇದೆ. ನಮ್ಗೇನ್ ಬುದ್ಧಿವಂತಿಕೆ ಇಲ್ವಾ? ಇರೋ ಹಂತದಲ್ಲ ಯಾಕಿರ್ಬೇಕು? ನಾವ್ ಯಾಕೆ ಮುಂದುವರಿಬಾರ್ದು? ಅಂದ್ಕೊಳ್ಳೋದು ತಪ್ಪಲ್ಲ, ಅದಕ್ಕೋಸ್ಕರ ಕೊರ್ಗೋದು ತಪ್ಪು. ನಾವೆಲ್ಲ ಈಗ ಅಂದ್ಕೋತಾ ಇಲ್ವಾ? ನಿಮ್ ಚಿಕ್ಕ ಸೊಸೆ ಇರೋ ಕೆಲ್ಸನ ಬಿಟ್ಟು ಕೂತ್ಕೊಂಡಿದ್ದಾಳೆ. ಇನ್ನ ಆ ಸುಬ್ಬ ಚಾಲಕಿತನ ಇದ್ರು ಉಪಯೋಗಿಸ್ಕೊತಾ ಇಲ್ಲ. ಇವರೊಬ್ರೆ ಎಷ್ಟೊಂದು ದುಡಿಯೋಕ್ಕಾಗತ್ತೆ ನೀವೇ ಹೇಳಿ? ತಿನ್ನೋ ಬಾಯ 5, ದುಡಿಯೋ ಕೈ ಮಾತ್ರ 1. ಅಬ್ಬಬ್ಬಬ್ಬ, ನಿನ್ ಗಂಡ ಒಬ್ನೇ ದುಡಿತಾ ಇದ್ದಾನೆ ಅಂತ ನಿನಗೆ ಬೇಜಾರಾಗೋಯ್ತಾ? ನಿನ್ ಗಂಡ ಆಗಕ್ ಮುಂಚೆ ಅವ್ನು ನನ್ನ ಮಗ ಕಣೆ. ಹೊಟ್ಟೆ ಉರಿ ಅಲ್ಲ ಅತ್ತೆ, ಎಲ್ರ ಹಾಗೆ ನಾವು ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ. ಏನ್ ಮಾಡೋದು, ನನಗೆ ವಿದ್ಯೆ ಹತ್ತಿಲ್ಲ.
ವಿದ್ಯೆ ಒಂದ್ ಇದ್ದಿದ್ರೆ ನಾನ್ ಯಾಕೆ ಮುಸ್ರೆ ತಿಕ್ಕೊಂಡು ಇಲ್ಲೇ ಬಿದ್ದಿರ್ತಾ ಇದ್ದೆ, ತೋರಿಸ್ತಾ ಇದ್ದೆ ಈ ಮಂಗಳ ಅಂದ್ರೆ ಏನು ಅಂತ. ನೋಡು, ನಿನಗೆ ಗೊತ್ತಿಲ್ವಾ, ಪ್ರಣತಿ ಓದೋದ್ರ ಜೊತೆಗೆ ಕೆಲಸನೂ ಮಾಡ್ತಿದ್ಲು. ದರಿದ್ರ ಈ ಕೊರೋನಾ ಅನ್ನೋ ಕಾಯಿಲೆ ಬಂದು ಅವಳು ಕೆಲಸ ಕಳ್ಕೊಂಡ್ಲು. ಅದಕ್ಕೆ ಯಾರು ಏನೇ ಮಾಡೋಕ್ಕಾಗತ್ತೆ? ಅವಳು ಕೆಲ್ಸಕ್ಕೆ ಅಂತ ಸೇರ್ಕೊಂಡಿದ್ದು ಈ ಮನೇಲಿ ಕೆಲಸ ಮಾಡೋದನ್ನ ತಪ್ಪಿಸ್ಕೊಳಕ್ಕೆ ಅಂತ. ಕೋಟ್ಯಾಧೀಶ್ವರ ಮನೆಯಲ್ಲಿ ಹುಟ್ಟು ಬೆಳ್ತವಳು. ಇಲ್ಲಿನ ಅಭಾವಗಳು ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕಲ್ವಾ ಅವಳು. ಈಗೇನು ಅವಳು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಂತ ನಿಂಗೆ? ನನಗೋಸ್ಕರ ಅಲ್ಲಪ್ಪ, ಅವಳಿಗೋಸ್ಕರ, ಅವಳ ಗಂಡನಿಗೋಸ್ಕರ ಆದ್ರೂ ಅವಳು ಕೆಲ್ಸಕ್ಕೆ ಹೋಗ್ಬೇಕು. ಸರಿ ಕಣೆ, ಅವಳ ಹತ್ರ ಮಾತಾಡ್ತೀನಿ ಬಿಡು. ಅದಕ್ಕೋಸ್ಕರ ನೀನ್ ಯಾಕೆ ಸಿಡಿಮಿಡಿ ಅಂತೀಯಾ? ನಾನು ಈ ತರ ಏನಾದ್ರು ಮಾತಾಡಿದ್ರೆ ಕೆಟ್ಟೋಳು ಅನ್ನೋ ಪಟ್ಟ ಕಟ್ಬಿಡ್ತೀರ ನಂಗೆ. ಅದೇನು ಹೊಸ್ತಲ್ಲ ಬಿಡಿ, ಸಾಕಷ್ಟು ಸತಿ ಆ ಬಿರುದು ತಗೊಂಡಿದೀನಿ. ಹಾಯ್. ಓ ಹಾಯ್ ಮ್ಯಾಮ್. ಮ್ಯಾಮ್ ಎಲ್ಲ ಬೇಡ, ಜಾನು ಸಾಕು. ಓಕೆ ಹಾಯ್ ಜಾನು. ಯಾರ್ ಶೋ ಇವತ್ತು? ರೋಹಿತ್. ರೋಹಿತ್ ಶೋ ಇನ್ನೊಂದು 20 ನಿಮಿಷ ಆಗುತ್ತೆ ಶುರು ಆಗೋದಕ್ಕೆ. ಯಾ, ಐ ಹ್ಯಾವ್ ಟು ವೇಟ್. ಓಕೆ, ಸಿ ಯು. ಎಸ್, ಬೈ. ತಗೊಳ್ಳಿ ಕಾಫಿ. ನೋ ಥ್ಯಾಂಕ್ಸ್. ಅಯ್ಯೋ, 15 ನಿಮಿಷ ಟೈಮ್ ಪಾಸ್ ಮಾಡಬೇಕು. ಕಾಫಿ ಕುಡೀರಿ, ಟೈಮ್ ಪಾಸ್ ಆಗತ್ತೆ. ಇಲ್ಲ, ನಾನು ಕುಡಿಯಲ್ಲ. ಕಾಫಿ ಕೊಟ್ಟಾಗ ಬೇಡ ಅಂದ್ರೆ ಪಾಪ ಬರುತ್ತೆ. ಕುಡೀರಿ ಸ್ವಲ್ಪ. ಕಾಫಿ ಕುಡಿಯಲ್ವಾ ನೀವು? ಕುಡಿತೀನಿ, ಬಟ್ ಏನ್ರಿ ನೀವು ಕಾಫಿ ಕುಡಿಯೋದಕ್ಕೂ ಮೀನಮೇಷ ಎಣಿಸ್ತಿದ್ದೀರಾ? ನೀವ್ಯಾಕೆ ನನಗೋಸ್ಕರ ತೊಂದರೆ ತೊಗೊಳಕ್ ಹೋದ್ರಿ? ಹೌದೌದು, 20 ಲೀಟ್ರು ಎತ್ಕೊಂಬರಕ್ ತುಂಬಾ ಕಷ್ಟ ಆಗೋಯ್ತು. ಯಪ್ಪ, ಕುಡೀರಿ. ಥ್ಯಾಂಕ್ ಯು. ಕ್ಯಾಂಟೀನಲ್ಲಿ ಒಬ್ರು ಇದ್ದಾರೆ, ಅವ್ರನ್ನ ಕರೆಸ್ತೀನಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ, ಅವರೇ ಕಾಫಿ ಮಾಡೋದು. ಆರ್ಜಿಗಳ ಹತ್ರ ಮಾತಾಡೋದು ತುಂಬಾ ಕಷ್ಟ ಅಂತಾರೆ. ನಿಜವಾಗ್ಲೂ ನನಗೆ ಇವತ್ತೇ ಗೊತ್ತಾಗಿದ್ದು ನೋಡಿ. ಯಾಕೆ? ನನ್ನ ಹತ್ರ ಮಾತಾಡೋದಕ್ಕೆ ಏನ್ ಕಷ್ಟ? ಹಂಗಲ್ಲ, ನೀವು ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾನೆ ಇರ್ತೀರಲ್ಲ, ಸೊ ಹಾಗಾಗಿ ಮಾತಾಡೋದು ತುಂಬಾನೇ ಕಷ್ಟ. ನಾನು ಈ ಮನೆಗೆ ಬಂದಾಗಿಂದನೂ ನನ್ನ ಗಂಡ ಒಂದ್ ದಿನಾನೂ ರೆಸ್ಟ್ ಮಾಡಿಲ್ಲ. ದುಡಿತಾನೇ ಇದಾರೆ, ತಂಗಿ, ತಮ್ಮ, ತಾಯಿ ಅಂತ. ಇದೆಲ್ಲ ಯಾರು ಹೇಳ್ಕೊಳಕ್ಕಾಗತ್ತೆ? ನಂಗೆ ಎಷ್ಟು ಸಂಕಟ ಆಗತ್ತೆ ಗೊತ್ತಾ? ಮಾತಾಡ್ಬಿಟ್ರೆ ಕೆಟ್ಟೋಳು ಅಂದ್ಬಿಡ್ತೀರಾ. ಏ ಮಂಗಳ, ಸುಮ್ನೆ ಯಾವತ್ತಾದ್ರೂ ನಿನ್ಗೇನಾದ್ರೂ ಅಂದಿದ್ದೇವೇನೆ ನಾವು? ಇಲ್ಲ, ಮತ್ತೆ ಪ್ರತಿ ವಿಚಾರಕ್ಕೂ ಬೆಟ್ ಮಾಡಿ ತೋರಿಸ್ತಿದ್ದೀರಾ ನನ್ನ ಕಡೆ. ಬೆಟ್ ಮಾಡಿ ತೋರ್ಸಿರ್ಬೋದು, ಆದ್ರೆ ನಿನ್ನನ್ನು ಬಿಟ್ಕೊಟ್ಟಿದ್ದೀನ ಹೇಳು? ಇಲ್ಲ. ಮತ್ತೆ ನನಗೆ ನಿನ್ನಂಥ ಸೊಸೆ ಸಿಕ್ಕಿರೋದು ನನ್ನ ಪುಣ್ಯ ಕಣೆ. ನೀನು ಈ ಮನೆ ಮಹಾಲಕ್ಷ್ಮಿ. ಮಾತು ಹೊರಟಿರ್ಬೋದು, ಆದ್ರೆ ಮನಸ್ಸು ಮಾತ್ರ ಬಂಗಾರ ಕಣೆ. ಆ ಅರಿವು ನನಗಿಲ್ವಾ? ಅಯ್ಯೋ, ತುಂಬಾ ಥ್ಯಾಂಕ್ಸ್ ಅತ್ತೆ. ಏನೋ ಮನ್ಸಲ್ಲಿ ಮಾತಿಟ್ಕೊಳಕ್ಕಾಗದೆ ಬಡ ಬಡ ಅಂತ ಎಲ್ಲ ಹೇಳ್ಬಿಟ್ಟೆ. ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಅದು ಪ್ರಣತಿ ಕೆಲ್ಸಕ್ಕೆ ಹೋಗ್ಬೇಕು, ಅವಳ ಸಂಸಾರ ರೂಪಿಸ್ಕೊಡ್ಬೇಕು ಅಂತ ಆಸೆಗೆ ಹೀಗೆಲ್ಲ ಮಾತಾಡ್ಬಿಟ್ಟೆ ಅಷ್ಟೇ. ಅವಳೇನ್ ದುಡ್ಕೊಂಬಂದು ನನಗ್ ಕೊಡ್ಬೇಕಾ? ಅವಳಿಗೆ ಅವಳ ಗಂಡನ್ಗೆ ಅಲ್ವಾ? ಅದಕ್ಕೆ ಹೀಗೆಲ್ಲ ಮಾತಾಡ್ದೆ. ನಿಮ್ಗೆ ಕಾಫಿ ತಂದು ಕೊಡ್ಲಾ? ಏ, ಕಾಫಿ ಗಿಫಿ ಬೇಡ, ಹೋಗೊಂದ್ ಲೋಟ ಹಾಲು ತಗೊಂಬ. ಏನ್ ಮಾಡೋದು, ನಮ್ ಕೆಲ್ಸಾನೇ ಹಾಗೆ. ಅಲ್ಲಿ ಮಾತಾಡಿ ಮಾತಾಡಿ ಎಲ್ಲಾ ಕಡೆನೂ ಹಾಗೆ. ಆಮೇಲೆ ನಾನು ಸ್ವಲ್ಪ ಮೊದ್ಲಿಂದಾನು ಹಾಗೇನೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು. ಬಟ್ ಆದ್ರೂ ನೀವು ಎಷ್ಟು ಬೇಕು ಅಷ್ಟೇ ಮಾತಾಡ್ತೀರಾ. ಹೇಗೋ ಇನ್ನೊಂದು 15 ನಿಮಿಷ ನಿಮಗೆ ಟೈಮ್ ಪಾಸ್ ಆಗುತ್ತಲ್ಲ, ಬಿಡಿ. ನಿಮ್ ಜೊತೆ ಮಾತಾಡ್ತಾ ಇದ್ರೆ 15 ಮಿನಿಟ್ಸ್ ಹೋಗಿದ್ದೇ ಗೊತ್ತಾಗಲ್ಲ.